ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈಗಾಗಲೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನಾನ್ ಕಲ್ಯಾಣ ಕರ್ನಾಟಕ ನೇಮಕಾತಿಗೆ ಸಂಬಂಧಪಟ್ಟಂಗೆ ಅಪ್ಲೈ ವಿಡಿಯೋ ನಾನು ಈಗಾಗಲೇ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡೋದಂತ ಮಾಹಿತಿ ಕೊಡ್ತೀನಿ. ಅಂದರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಸಪ್ರೇಟಾಗಿ ಲಿಂಕ್ ಕೊಟ್ಟಿದ್ದಾರೆ. ಅವರೇ ಒಂದು ಅಪ್ಲಿಕೇಶನ್ ಬೇರೆ ಲಿಂಕಿಂದ ಅಪ್ಲೈ ಮಾಡಬೇಕು. ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಬೇರೆ ಲಿಂಕ್ ಕೊಟ್ಟಿದ್ದಾರೆ, ಅದ್ರ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ಬಟ್ ಎಲ್ಲ ರೀತಿ ಒಂದೇ ಆಪ್ಷನ್ಸ್ ಇದೆ. ಬಟ್ ಕಲ್ಯಾಣ ಕರ್ನಾಟಕದ ಸ್ವಲ್ಪ ಏನಾದರೂ ಚೇಂಜಸ್ ಇರ್ಬೋದು. ಅದಕ್ಕೆ ನಾನು ಈಗ ಕಲ್ಯಾಣ ಕರ್ನಾಟಕದ್ದು ಒಂದು ಅಪ್ಲೈ ಮಾಡ್ತಾ ಇದ್ದೀನಿ. ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿ ನೋಡಿ, ಬೇಗನೆ ಜಾಯ್ನ್ ಆಗಿ. ನಾನು ಈ ಒಂದು ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕಲ್ಯಾಣ ಕರ್ನಾಟಕ ಒಂದು ಅಪ್ಲಿಕೇಶನ್ ಫಾರ್ಮ್ನ ಒಂದು ಫಾರ್ಮ್ ಆಗಿರುತ್ತೆ. ಇದು ಒಂದು 5 ಹಂತಗಳಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಈಗಾಗಲೇ ನಾನು ಕಲ್ಯಾಣ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇದು ಕಲ್ಯಾಣ ಕರ್ನಾಟಕ ಸಪ್ರೇಟಾಗಿ ಲಿಂಕ್ ಇರೋದ್ರಿಂದ ಅವ್ರಿಗೂ ಯಾವ ರೀತಿ ಹಾಕಬೇಕಂತ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಮೊದಲನೇ ಹಂತದಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡ್ಕೊಳ್ಳೋಣ. ಸ್ಟೆಪ್ 1 ಈಗ ಅಪ್ಲೈ ಮಾಡ್ಕೊಳ್ಳೋಣ. ಮಾಡಿದ ತಕ್ಷಣ ಇಲ್ಲಿ ಒಂದು ಆಧಾರ್ ವೆರಿಫಿಕೇಷನ್ ಜೊತೆಗೆ ಇಲ್ಲಿ ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರು. ಇಲ್ಲಿ ಏನಿಲ್ಲ, ಫಸ್ಟು ಒಂದು ರಿಜಿಸ್ಟ್ರೇಷನ್ ನಂಬರ್, SSC ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಇಲ್ಲಿ ಬೋರ್ಡ್ ಟೈಪ್ ಕೇಳುತ್ತೆ. ಇಲ್ಲಿ ನಿಮ್ಮದು ಯಾವುದು ಬೋರ್ಡ್ ಇದೆ ನೋಡಿ, ಸ್ಟೇಟ್ ಬೋರ್ಡ್ SSLC ಇದ್ದರೆ ಅಥವಾ ಬೇರೆ ಬೋರ್ಡ್ ಇದೆ, ಬೇರೆ ಬೋರ್ಡ್ನ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಈ ಒಂದು ಕ್ಯಾಪ್ಚಾನ ಹಾಕ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ತಕ್ಷಣ ಇದು ಒಂದು KYC ಮಾಡೋದಿರುತ್ತೆ. ಅಂದರೆ ಇಲ್ಲಿ ಒಂದು ಮೈ ಆಧಾರ್ ಜೊತೆಗೆ ಒಂದು KYC ಮಾಡೋದಿರುತ್ತೆ. ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ KYC ಸರ್ವಿಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಏನಿಲ್ಲ, ಇಲ್ಲಿ ಸಿಂಪಲ್ಲಾಗಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ OTP ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು OTP ನಿಮ್ಮದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬಂದಿರುತ್ತೆ, ಒಂದು ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ. ಆ ಒಂದು OTP ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಾವು. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ. ಈಗಾಗಲೇ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ನೀಡಿರಲಿಲ್ಲ, ಇದು ಆಟೋಮೆಟಿಕ್ಕಾಗಿ ಇಲ್ಲಿ ಡಾಟಾ ಫೆಚ್ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ನೋಡ್ಕೋಣ. ನೋಡಿ, ಫಸ್ಟ್ ಒಂದು ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಇರುತ್ತೆ. ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟು ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಅಂತ ಇರುತ್ತೆ. ಅಂದರೆ ನೀವು ಯಾವುದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ತೀರ, ಒಂದು ಡಿಸ್ಟ್ರಿಕ್ನ ನೀವು ಚೂಸ್ ಮಾಡ್ಕೊಳ್ದಿರುತ್ತೆ. ನೋಡಿ, ಇವಿಟ್ಟು ಕಲ್ಯಾಣ ಕರ್ನಾಟಕ ಒಳಗಿರುವಂಥ ಸಿಟಿ ಇರುತ್ತೆ. ಅಂದರೆ ಒಂದು ಹುದ್ದೆಗಳ ವರ್ಗೀಕರಣ ಜೊತೆಗೆ ಇಲ್ಲಿ ಸಿಟಿಗಳಿರುತ್ತೆ. ಅಲ್ಲಿ ನಾನ್ HKದಲ್ಲಿ ಸಾಕಷ್ಟು ಸಿಟೀಸ್ ಇದ್ದಾವೆ. ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟೇ ಸಿಟಿಗೆ ಒಂದು ಅವೈಲೇಬಲ್ ಮಾಡಿರ್ತಾರೆ ಸೀಟ್ಗಳನ್ನ. ನೋಡಿ, ಇದರಲ್ಲಿ ಯಾವ ಒಂದು ಡಿಸ್ಟ್ರಿಕ್ಕಿಗೆ ನೀವು ಅಪ್ಲೈನ ಮಾಡ್ತಿರಲ್ಲ ಆ ಒಂದು ಡಿಸ್ಟ್ರಿಕ್ನ ಇಲ್ಲಿ ನೀವು ಚೂಸನ್ನು ಮಾಡ್ಕೊಳ್ಳಿ. ಮತ್ತು ಈಗಾಗಲೇ SSLC ರಿಜಿಸ್ಟ್ರೇಷನ್ ನಂಬರ್ನ ಕೊಟ್ಟಿರುತ್ತಲ್ಲ, ಅದರ ಪ್ರಕಾರ ಇಲ್ಲಿ ಡಾಟಾ ಫೆಚ್ ಆಗಿರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಜೆಂಡರ್ ಕೇಳುತ್ತೆ, ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ರಿಸರ್ವೇಷನ್ ಕ್ಯಾಟಗರಿ ಕೇಳುತ್ತೆ. ಇಲ್ಲಿ ನೀವೇನಾದರೂ ಜನರಲ್ ಮೆರಿಟ್ ಕ್ಯಾಟಗರಿ ಆದರೆ ಯಾವುದೇ ರೀತಿ RD ನಂಬರ್ ಕೇಳೋದಿಲ್ಲ. ಇನ್ ಕೇಸ್ ನೀವೇನಾದರೂ SC ST ಕ್ಯಾಟಗರಿ ಒಳಗೆ ಏನಾದರೂ ಬರ್ತಾ ಇದ್ದರೆ ನಿಮಗೆ RD ನಂಬರ್ ಈ ರೀತಿಯಾಗಿ ಕೇಳುತ್ತೆ. ಇನ್ನೊಂದು ಏನಂದರೆ, SC ಅಭ್ಯರ್ಥಿಗಳಿಗೆ ಏನು ಮಾಡಬೇಕಂದ್ರೆ, ಈಗಾಗಲೇ ನಿಮಗೆ SC ಒಳ ಮೀಸಲಾತಿ ಆದ ಕಾರಣ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಅಂತ 3 ಭಾಗಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಪ್ರತಿಯೊಬ್ಬರು SC ಕಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದರಲ್ಲಿ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಇರುವಂಥ ಅಪ್ಡೇಟನ್ನು ಮಾಡಿಸಲೇಬೇಕಾಗತ್ತೆ. ಏನು ಓಲ್ಡ್ ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಅದು ಯಾವುದೇ ರೀತಿ ಇಲ್ಲಿ ನಿಮಗೆ ಡಾಟಾ ಫೆಚ್ ಆಗೋದಿಲ್ಲ. ನೀವು ಪ್ರತಿಯೊಬ್ಬರು ಒಂದು ಅಪ್ಡೇಟ್ ಮಾಡಿಸಿ ಇಲ್ಲಿ ಒಂದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ನಿಮ್ಮ ಒಂದು ಡೀಟೇಲ್ಸನ್ನು ನೀಡಬೇಕಾಗತ್ತೆ. ಎಕ್ಸಾಂಪಲ್ ಆಗಿ ಹೇಳೋದಾದರೆ, ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಯಾವ ಗ್ರೂಪ್, ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಯಾವುದು ಇರುತ್ತೆ ಅದನ್ನು ಈ ರೀತಿಯಾಗಿ ಚೂಸ್ ಮಾಡ್ಕೋಬೇಕಾಗತ್ತೆ. ಚೂಸ್ ಮಾಡ್ಕೊಂಡು ಇಲ್ಲಿ ಆ ಕೆಳಗೆ ಒಂದು RD ನಂಬರ್ನ ಹಾಕ್ಕೊಳ್ಬೇಕಾಗತ್ತೆ. RD ನಂಬರ್ ನೀಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಅಲ್ಲಿ ಡಾಟಾ ಫೆಚ್ ಆಗುತ್ತೆ. ಇನ್ನುಳಿದ ಕ್ಯಾಟಗರಿ ಸಿಂಪಲ್ಲಾಗಿ ಮೊದಲು ಏನು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದೇ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನೀಡಿದ ತಕ್ಷಣ ನಿಮ್ಮದು ಡಾಟಾ ಅಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ, ಅದನ್ನು ಫಿಲ್ಲನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಕ್ಯಾಟಗರಿಗಳನ್ನು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಇದು ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ಕಾಗಿ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಬಂದಿರುತ್ತೆ. ಇದನ್ನು ಸ್ಕ್ರೋಲ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಕೇಳುತ್ತೆ. ಈಗಾಗಲೇ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ. ಆ ಒಂದು ಅಡ್ರೆಸ್ನ ಹಾಕ್ಕೊಳ್ಳಿ. ಸ್ಟೇಟು, ಡಿಸ್ಟಿಕ್, ತಾಲೂಕು, ಪಿನ್ ಕೋಡ್ನ ಇಲ್ಲಿ ಫಿಲಪ್ಪನ್ನು ಮಾಡ್ಕೊಳ್ಳಿ. ಮತ್ತು ನೀವು ಏನು ಒಂದು ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ಸು ಎರಡೂ ಒಂದೇ ಅಡ್ರೆಸ್ನಲ್ಲಿ ಸ್ಟೇ ಆಗಿದ್ದರೆ ಅಥವಾ ವಾಸವನ್ನು ಮಾಡ್ತಾಯಿದ್ರೆ
ಸಿಂಪಲ್ಲಾಗಿ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಡೀಟೇಲ್ಸ್ ನೀಡಿರುತ್ತೆ ಅದೇ ಡೀಟೇಲ್ಸ್ ಇಲ್ಲಿ ಕೆಳಗೆ ಬರುತ್ತೆ. ಇಲ್ಲ ಸರ್ ನನ್ನದು ಪರ್ಮನೆಂಟ್ ಅಡ್ರೆಸ್ಸು ನಾ ಇರುವ ಈಗ ಜಾಗ ಅಥವಾ ಈಗ ನಾ ಸ್ಟೇ ಇರೋ ಅಡ್ರೆಸ್ಸೇ ಬೇರೆ ಇದೆ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಂಡು ಈಗ ಪ್ರೆಸೆಂಟ್ ಯಾವ ಒಂದು ಅಡ್ರೆಸ್ಸಲ್ಲಿದ್ದರೆ ಆ ಒಂದು ಅಡ್ರೆಸ್ಸನ್ನು ನೀಡಬೇಕಾಗತ್ತೆ. ಆದಷ್ಟು ಪರ್ಮನೆಂಟ್ ಅಡ್ರೆಸ್ದೇ ಹಾಕ್ಕೊಳ್ಳಿ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಹಾಕ್ಕೊಂಡು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಎರಡೂ ಆಟೋಮೆಟಿಕ್ಕಾಗಿ ಅಡ್ರೆಸ್ಸು ಫಿಲ್ ಆಗಿಬಿಡುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಇಮೇಲ್ ಐ ಡಿ ನಂಬರ್ ಕೇಳುತ್ತೆ, ಇಮೇಲ್ ಐ ಡಿಯನ್ನು ಹಾಕ್ಕೊಳ್ಳಿ. ಇದು ಆ್ಯಕ್ಟಿವ್ ಇರುವ ಎರಡು ಡೀಟೇಲ್ಸನ್ನು ನೀಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಯಾರು ಮ್ಯಾರಿಡ್ ಅಂತ ಕೇಳ್ತಾರೆ, ನೀವೇನಾದರೂ ಮ್ಯಾರಿಡ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಯಾಕಂದರೆ ನಿಮ್ಮ ಒಂದು ಸಂಗಾತಿ ಹೆಸರನ್ನು ನೀವು ನೀಡಬೇಕಾಗುತ್ತೆ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ನಿಮ್ಮದು ವೆರಿಫಿಕೇಷನಲ್ಲಿ ಆ ಒಂದು ಸರ್ಟಿಫಿಕೇಟ್ ಕೇಳ್ತಾರೆ, ಅದನ್ನು ರೆಡಿ ಮಾಡಿಟ್ಕೊಂಡಿರಬೇಕಾಗಿರುತ್ತೆ. ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಾಗಿದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಯೋಜನಾ ನಿರಾಶ್ರಿತ ಅಭ್ಯರ್ಥಿ ನಿಮ್ಮ ಕಡೆ ಏನಾದರೂ ಪ್ರೊಜೆಕ್ಟ್ ಡಿಸಿಪ್ಲಿಸ್ ಪರ್ಸನ್ ಅಂದರೆ PDP ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ಆ ಸರ್ಟಿಫಿಕೇಟ್ RD ನಂಬರ್ ಕೇಳುತ್ತೆ. ಇನ್ ಕೇಸ್ ನಿಮ್ಮ ಕಡೆ ಇದ್ದರೆ RD ನಂಬರ್ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಇಲ್ಲ ನಮ್ಮ ಕಡೆ PDP ಸರ್ಟಿಫಿಕೇಟ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಸಿಂಪಲ್ಲಾಗಿ. ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಮತ್ತು ನೋಡಿ, ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಏನಿದ್ದೀರಾ ಈ ಒಂದು ಚೇಂಜಸ್ ಮೂಲಕ ಅಪ್ಲಿಕೇಶನ್ ಬೇರೆ ಬೇರೆ ಇರುತ್ತೆ. ನೋಡಿ, ನಾನ್ HKದವ್ರದ್ದು ಅಪ್ಲಿಕೇಶನ್ ಲಿಂಕ್ನಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಆಪ್ಷನ್ ಇಲ್ಲ. ಮತ್ತು ಯಾವ ಒಂದು ಡಿಸ್ಟಿಕ್ಗಳು ನಾವು ಡಿಸ್ಟಿಕ್ ಆಯ್ಕೆ ಮಾಡ್ಕೋತಿಲ್ಲ ಆ ಡಿಸ್ಟಿಕ್ನಗಳು ಇರೋದಿಲ್ಲ. ಇದು ಇಲ್ಲಿ ಕಲ್ಯಾಣ ಕರ್ನಾಟಕ RD ನಂಬರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗತ್ತೆ. ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಇಲ್ಲಿ ನಾನ್ HKದವರು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ಇವರಿಗೆ ಸಪ್ರೇಟಾಗಿ ಇಲ್ಲಿ ಲಿಂಕನ್ನು ಪ್ರೊವೈಡನ್ನು ಮಾಡಿರ್ತಾರೆ. ನೋಡಿ, ನಿಮ್ಮದು ಕಲ್ಯಾಣ ಕರ್ನಾಟಕ ಏನೋ ಒಂದು ಸರ್ಟಿಫಿಕೇಟ್ ಇರುತ್ತಲ್ಲ, ಪ್ರತಿಯೊಬ್ಬರು ಇದನ್ನು ಇಲ್ಲಿ ಫಿಲ್ ಮಾಡಲೇಬೇಕಾಗುತ್ತೆ. ಆ ಒಂದು ಸರ್ಟಿಫಿಕೇಟ್ ಡೀಟೇಲ್ಸ್ ಇಲ್ಲಿ RD ನಂಬರ್ ಹಾಕಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಡಾಟಾ ಫ್ಯಾಕ್ಚ್ ಆಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೋಡಿ, ಆರ್ ಯು ಕ್ಲೇಮಿಂಗ್ ಏಜ್ ರಿಲ್ಯಾಕ್ಷನ್ಸ್, ನಿಮ್ಗೆ ಏನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಕಂದರೆ ಎಸ್ ಅಂತ ಹಾಕೊಂಡು ಏಜ್ ರಿಲ್ಯಾಕ್ಷನ್ ತೊಗೊಳ್ಬೋದು. ಇನ್ ಕೇಸ್ ಇಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಬೋದು. ಏಜ್ ರಿಲ್ಯಾಕ್ಷನ್ ಏನಂದರೆ ಈಗಾಗಲೇ ನಿಮಗೆ ಒಂದು ಬಾರಿ 5 ವರ್ಷದ ಗರಿಷ್ಠ ವಯೋಮಿತಿಯನ್ನು ಸಡಿಲಿಕೆಯನ್ನು ಮಾಡಿದ್ದಾರಲ್ಲ, ಆ ಒಂದು ಏಜ್ ರಿಲ್ಯಾಕ್ಷನ್ ನೀವು ತೊಗೊಳ್ತಾ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು SLC ಮಾರ್ಕ್ಸ್ ಕಾರ್ಡ್ ನಂಬರ್ ಆಟೋಮೆಟಿಕ್ಕಾಗಿ ಇಲ್ಲಿ ಡಾಟಾ ಫ್ಯಾಕ್ಚ್ ಆಗಿರುತ್ತೆ, ಅದೇನು ಬೇಡ. ಕೆಳಗೆ ಬನ್ನಿ. ನೆಕ್ಸ್ಟು ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಕ್ವಾಲಿಫಿಕೇಷನ್ ಏನಿರಬೇಕು, ಇದು ಯಾವುದ್ರ ಮೇಲೆ ಕ್ವಾಲಿಫಿಕೇಷನ್ ಕರೆದಿದ್ದಾರೆ ಅಂದರೆ ಇಲ್ಲಿ ಎರಡು ರೀತಿಯ ಒಂದು ಆಪ್ಷನ್ಸ್ ಇದೆ. ಒಂದು ಅದರ್ಸ್ ಆ್ಯಂಡ್ ಸೆಕೆಂಡ್ PUC ಅಂತ. ನೋಡಿ, ಅದರ್ಸ್ ಅಂದರೆ ಇಲ್ಲಿ ಡಿಪ್ಲೊಮಾ ಮತ್ತು ITI ಅಭ್ಯರ್ಥಿಗಳು ಇಲ್ಲಿ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಇಲ್ಲಿ ನೀವು ಅದರ್ಸ್ ಅಂತ ಹಾಕೊಂಡು ಡಿಪ್ಲೊಮಾ ಅಥವಾ ITI ಮೂಲಕ ನೀವು ಅಪ್ಲೈಯನ್ನು ಮಾಡ್ಕೋಬೋದು. ಇಲ್ಲ ನಾನು ಸಿಂಪಲ್ಲಾಗಿ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದರೆ ಸೆಕೆಂಡ್ PUC ಅಂತ ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರನ್ನ ನೀಡ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರು ಮತ್ತು PUC ಪಾಸ್ಡ್ ಮಂತ್ ಇಯರ್ ಎರಡೂ ಒಂದು PUC ಮಾರ್ಕ್ಸ್ ಕಾರ್ಡ್ನಲ್ಲಿರುತ್ತೆ. ಈ ಎರಡೂ ಡೀಟೇಲ್ಸ್ ನೀಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಎಷ್ಟು ಅಂಕಕ್ಕೆ ಎಷ್ಟು ಅಂಕ ಪಡೆದಿದ್ದೀವಿ ಮತ್ತು ಪರ್ಸೆಂಟೇಜ್ ಆಟೋಮೆಟಿಕ್ ಬಂದುಬಿಡುತ್ತೆ. ಇದು ಪರ್ಸೆಂಟೇಜು ಯಾವುದೇ ಹಾಕುವಂಥ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಎರಡೇ ಡೀಟೇಲ್ಸ್ ನೀಡಿದರೆ ನಿಮ್ಮದು ಎಲ್ಲ ಪರ್ಸೆಂಟೇಜ್ ಆಗಿರ್ಬೋದು, ಎಷ್ಟಕ್ಕೆ ಎಷ್ಟು ಅಂಕ ಪಡೆದು ಪ್ರತಿಯೊಂದು ಬರುತ್ತೆ. ಇಷ್ಟೇ, ನೀವು ಎರಡೇ ಹಾಕ್ಕೊಳ್ಳಿ. ಹಾಕೊಂಡ ತಕ್ಷಣ ನೆಕ್ಸ್ಟ್ ಒಂದು ಸರ್ಟಿಫಿಕೇಟ್ ಬೋರ್ಡ್ ಅಂದರೆ ಪ್ರಮಾಣ ಪತ್ರ ಪಡೆದ ಒಂದು ಬೋರ್ಡ್ ಯಾವುದು ಅಂತ ಕೇಳುತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ ಹಾಕ್ಕೊಳ್ಳಿ. ಅದು PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ. ಬೋರ್ಡ್ ನೇಮ್ನ ಹಾಕ್ಕೊಳ್ಳಿ ಸಿಂಪಲ್ಲಾಗಿ. ಇದಾದ ತಕ್ಷಣ ನೆಕ್ಸ್ಟು ಆರ್ ಯು ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್, ಅಥವಾ ನೀವು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಆಧಾರ್ ಲಾಸ್ಟ್ ಡಿಜಿಟಲ್ ನಂಬರ್ ಆಟೋಮೆಟಿಕ್ಕಾಗಿ ಬರುತ್ತೆ, ಲಾಸ್ಟ್ 4 ಡಿಜಿಟು, ಇದು ಬೇಡ. ಕೆಳಗೆ ಬನ್ನಿ. ಆರ್ ಯು ಕ್ಲೇಮಿಂಗ್ ಇನ್ ಸರ್ವಿಸ್, ನೀವೇನಾದರೂ CIDR KSRP ಒಳಗೆ ಏನಾದರೂ ಸರ್ವಿಸ್ ಒಳಗೆ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಮತ್ತು ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಅಂದರೆ ನೀವು ಅರಣ್ಯ ಇಲಾಖೆಯಲ್ಲಿ ಬುಡಕಟ್ಟು ಜನಾಂಗದಲ್ಲಿ ಏನಾದರೂ ಸೇರಿದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡವರು ಅವ್ರಿಗೆ ಸರ್ಟಿಫಿಕೇಟ್ ಇರುತ್ತೆ, ಅದರ ಪ್ರಕಾರ ಇಲ್ಲಿ ಡೀಟೇಲ್ಸನ್ನು ನೀಡಬೇಕು. ಇಲ್ಲ ಯಾವುದೇ ರೀತಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬುಡಕಟ್ಟು ಜನಾಂಗ ಸೇರಿಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನಿಮ್ಮದು ಹೈಟು ಚೆಸ್ಟು ಕರೆಕ್ಟ್ ಎಷ್ಟಿದೆ ಅದನ್ನು ಸಿಂಪಲ್ಲಾಗಿ ಕರೆಕ್ಟಾಗಿ ನೀಡ್ಕೊಳ್ಳಿ, ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ಇದಾದ ತಕ್ಷಣ ನೆಕ್ಸ್ಟು 2 ಇಂಪಾರ್ಟೆಂಟ್ ಪಾಯಿಂಟ್ ಇದ್ದಾವೆ ನೋಡಿ. ಮೊದಲನೇದಾಗಿ ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SLC PUC ಎನಿ ಹೈಯರ್ ಲೆವೆಲ್, ಅಂದರೆ ನೀವು SSLCಯಲ್ಲಿ ಆದರೂ ಆಗಲಿ PUC ಎಲ್ಲಾದರೂ ಆಗಲಿ ಅಥವಾ ಡಿಗ್ರಿಯಲ್ಲಾದರೆ ನೀವು ಕನ್ನಡ ಸಬ್ಜೆಕ್ಟನ್ನು ಪಾಸ್ ಮಾಡಿದ್ದೀರಾ ಅಂತ ಇಷ್ಟೇ ಸಿಂಪಲ್ಲಾಗಿ ಕೇಳ್ತಾರೆ. ನೀವು SLCಯಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ, ಪಾಸ್ ಮಾಡಿರ್ತೀರ. ಪ್ರತಿಯೊಬ್ಬರು ಫಸ್ಟ್ ಆಪ್ಷನು ಎಸ್ ಅಂತ ಹಾಕ್ಕೊಳ್ಳಿ, ಯಾಕಂದರೆ ಕನ್ನಡ ಸಬ್ಜೆಕ್ಟ್ ನೀವು ಪಾಸನ್ನು ಮಾಡಿರ್ತೀರ. ಇದಾದ ತಕ್ಷಣ ನೆಕ್ಸ್ಟು ಹ್ಯಾವ್ ಯು ಪಾಸ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫಾರ್ಮ್ KA KPSC ಎನಿ ಅದರ್ ಎಕ್ಸಾಮಿನೇಷನ್. ನೋಡಿ, ಏನು ಒಂದು KA KPSC ಇನ್ನೂ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ ಏನು ಎಕ್ಸಾಮ್ ನಡೆಸ್ತಲ್ಲ ಅಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ನೀವು ಒಂದು ಸಲ ಬರೆದು ಏನಾದರೂ ಪಾಸ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ.
ಇಲ್ಲ ನಾನು ಯಾವುದೇ ರೀತಿಯಾಗಿ ಈ ಅಥಾರಿಟಿ ಒಳಗೆ ಯಾವುದೇ ರೀತಿ ಎಕ್ಸಾಮಿನೇಷನ್ ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ ಬರೆದಿಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ನೋ ಅಂತ ಹಾಕೊಂಡ್ರೆ ಏನಾಗುತ್ತೆ, ಈ KPSC ಈ KSPದು ಏನೊಂದು ಎಕ್ಸಾಮಿನೇಷನ್ ಬರುತ್ತೆ, ನೀವು ಮೊದಲು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಬರೆದ ಮೇಲೆ GS ಪೇಪರ್ ಬರೆಯೋದಿರುತ್ತೆ. ನೀವು ಎಸ್ ಹಾಕೊಂಡ್ರೆ GS ಡೈರೆಕ್ಟಾಗಿ ಬರಿಬೇಕಾಗುತ್ತೆ. ಅದಕ್ಕೆ ಈಗಾಗಲೇ KPSCಯಲ್ಲಿ ನೀವೇನಾದರೂ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಪಾಸ್ ಆಗಿದ್ದರೆ ನೀವು ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ಹಾಕೊಂಡು ಲಾಸ್ಟ್ ಕೊನೆಯದಾಗಿ ಒಂದು ಇನ್ಕಮ್ ಕೇಳುತ್ತೆ, ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಕೇಳುತ್ತೆ. ನಿಮ್ಮದು ಇನ್ಕಮ್ ಕಾಸ್ಟ್ನಲ್ಲಿ ಇನ್ಕಮ್ ಎಷ್ಟಿದೆ ಆ ಒಂದು ಇನ್ಕಮ್ ಡೀಟೇಲ್ಸ್ನ ಹಾಕೊಳ್ಳಿ. ಇಲ್ಲಿ ಡಿಕ್ಲೇರ್ ಇರುತ್ತೆ, ಈ ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದ ತಕ್ಷಣ ನಿಮಗೆ ಫೀಸು ತೋರಿಸುತ್ತೆ ಮತ್ತು ಕ್ಯಾಪ್ಚಾ ಒಂದು ಸಲ ಫ್ರೀ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಶೋ ಆಗುತ್ತೆ. ಅದನ್ನು ನೋಟ್ ಮಾಡ್ಕೊಳ್ಳಿ ಅಥವಾ SMS ಮೂಲಕನೂ ಬರ್ಬೋದು, ಬಟ್ ನೀವು ನೋಟ್ ಮಾಡ್ಕೊಳ್ಳಿ. ಅದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ತೋರಿಸುತ್ತೆ ಇಲ್ಲಿ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ನೀವು ನೋಟನ್ನು ಮಾಡ್ಕೊಂಡು, ನಾನು ಡೆಮೋ ಮಾಡ್ತಾ ಇರೋದ್ರಿಂದ ಕಾರಣ ಇಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಸಬ್ಮಿಟ್ ಮಾಡಿದ ಮೇಲೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ನೀವು ಇದನ್ನು ಮಾಡ್ಕೊಳ್ಳಿ, ಏನು ಮಾಡ್ಕೊಂಡು ನೋಟ್ ಮಾಡಿ ನೆಕ್ಸ್ಟು ಸ್ಟೆಪ್ ನೋಡ್ಕೊಳ್ಳೋಣ. ನೋಡಿ, ಫಸ್ಟ್ ಸ್ಟೆಪ್ ಆದ ತಕ್ಷಣ ಸೆಕೆಂಡ್ ಸ್ಟೆಪ್ ನೆಕ್ಸ್ಟು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನೀವು ಒಂದು ಈಗಾಗಲೇ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ, ಆ ಒಂದು ಅಪ್ಲಿಕೇಶನ್ ನಂಬರು SLC ಇಲ್ಲಿ ಇರುವಂಥ ಡೇಟ್ ಆಫ್ ಬರ್ತ್ನ ಹಾಕಿ ಇಲ್ಲಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ತಕ್ಷಣ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಹೆಸರು, ಡೇಟ್ ಆಫ್ ಬರ್ತು, ಅಪ್ಲಿಕೇಶನ್ ID ಶೋ ಆಗುತ್ತೆ ಮತ್ತು ಫೋಟೋ ಸಿಗ್ನೇಚರ್ ಯಾವ ಇರಬೇಕಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಿಮ್ಮದು ರೀಸೆಂಟ್ ಫೋಟೋಗ್ರಾಫಿ ಇರಬೇಕು, ವೈಟ್ ಬ್ಯಾಕ್ಗ್ರೌಂಡ್ ಇದ್ದರೆ ಓಕೆ. ಮ್ಯಾಕ್ಸಿಮಮ್ 100 KB ಒಳಗೆ ಆ ಒಂದು ಫೋಟೋಗ್ರಾಫಿನ ರಿಸೈಸನ್ನು ಮಾಡ್ಕೊಳ್ಳಿ ಮತ್ತು ಫೈಲ್ ನೇಮ್ 10 ಕ್ಯಾರೆಕ್ಟರ್ನ ಮೀರಿರಬಾರ್ದು. ಮತ್ತು ಸಿಗ್ನೇಚರ್ ಯಾವ ಇರಬೇಕಂದ್ರೆ ಒಂದು 100 KB ಒಳಗಿರಬೇಕು. ಫೈಲ್ ನೇಮು ಮ್ಯಾಕ್ಸಿಮಮ್ 10 ಕ್ಯಾರೆಕ್ಟರ್ ಒಳಗೆ ಫೈಲ್ ನೇಮ್ನ ಇಟ್ಕೊಳ್ಳಿ. ಸಿಗ್ನೇಚರು ನೀವು ಬ್ಲ್ಯಾಕ್ ಇಂಕಿಂದ ಸಿಗ್ನೇಚರ್ ಮಾಡ್ಕೊಂಡು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಏನಾದರೂ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಫೋಟೋ ಸಿಗ್ನೇಚರ್ ರಿಸೈಸ್ ಮಾಡೋದು ಮತ್ತೊಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ಆ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಫೋಟೋ ಸಿಗ್ನೇಚರ್ ರಿಸೈಸ್ ಮಾಡಿನಲ್ಲ ಆ ರೀತಿ ಮಾಡ್ಕೊಂಡು ಆಮೇಲೆ ಬಂದು ಇಲ್ಲಿ ಅಪ್ಲೋಡ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆದ ತಕ್ಷಣ ಫಸ್ಟು ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಥರ್ಡ್ ಸ್ಟೆಪ್ ಏನಂದರೆ ಪೇಮೆಂಟ್ ಮಾಡೋದಿರುತ್ತೆ, ಒಂದು ಶುಲ್ಕ ಪಾವತಿ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥರ್ಡ್ ಮೇಲೆ ಮಾಡಿದ ತಕ್ಷಣ ಇಲ್ಲೇನಿಲ್ಲ, ಸಿಂಪಲ್ಲಾಗಿ ಅಪ್ಲಿಕೇಶನ್ ID ಮತ್ತೊಮ್ಮೆ ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚಾ ಹಾಕಿ ಇಲ್ಲೇನು ಮಾಡಬೇಕು, ಸಬ್ಮಿಟ್ ಮಾಡ್ಕೋಬೇಕು. ಸಬ್ಮಿಟ್ ಮಾಡಿದರೆ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಇಲ್ಲಿ ನೆಕ್ಸ್ಟು ಬರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಬರುತ್ತೆ, ಪೇಮೆಂಟ್ ಮೋಡ್ ಇಲ್ಲಿ ಆನ್ ಆಗುತ್ತೆ. ಇಲ್ಲಿ ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಮೂಲಕ ನೀವು ಪೇಮೆಂಟ್ನ ಮಾಡ್ಕೋಬೋದು. ಇಲ್ಲಿ UPI ಅಂತ ಆಪ್ಷನ್ ಇರುತ್ತೆ, ಆಲ್ಮೋಸ್ಟ್ ಆಲ್ ಒಟ್ಟರು UPI ಇರೋದೇ ಇರುತ್ತೆ. UPI ಅಂತ ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಪೇ ಬೈ ಎನಿ UPI ಆ್ಯಪ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಕಡೆ ಯಾವುದೋ ಒಂದು ಫೋನ್ಪೇ ಆಗಿರ್ಬೋದು, Paytm ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಯಾವುದೋ ಒಂದು ಆ್ಯಪ್ ಇದೆಯಲ್ಲ ಅದನ್ನು ಚೂಸ್ ಮಾಡ್ಕೊಂಡು ಆಲ್ವೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಫೋನ್ಪೇ ಓಪನ್ ಆಗುತ್ತೆ. ಅದರಲ್ಲಿ ಆಟೋಮೆಟಿಕ್ಕಾಗಿ ಅದು ಅಮೌಂಟ್ ಎಷ್ಟಿದೆ ಅದನ್ನು ತೋರಿಸುತ್ತೆ. ಪೇ ಅಂತ ಮಾಡ್ಕೊಳ್ಳಿ. ಪೇ ಅಂತ ಮಾಡಿ ಪಿನ್ ಹಾಕಿ ಅಮೌಂಟ್ನ ಪೇ ಮಾಡಿ. ಇಷ್ಟೇ ಸಿಂಪಲ್ಲಾಗಿ ಅಮೌಂಟ್ನ ಪೇಯನ್ನು ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನೆಕ್ಸ್ಟು ಕೊನೆಯದಾಗಿ ಫೈನಲ್ ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೋದು. ನೋಡಿ, ಪೇಮೆಂಟ್ನ ಮಾಡ್ಕೊಳ್ಳಿ. ಪೇಮೆಂಟ್ ಆದ ತಕ್ಷಣ ನಿಮಗೆ ಏನಾದರೂ ಎರರ್ಸ್ ಆಗಿರ್ಬೋದು, ಏನಾದರೂ ಪೇಮೆಂಟ್ ಸಕ್ಸಸ್ಫುಲ್ ಆದರೂ ಒಂದು ಸಲ ನೀವೇನು ಮಾಡಿ, ಸ್ಟೆಪ್ 4ನಲ್ಲಿ ಒಂದು ಪೇಮೆಂಟ್ ಸ್ಟೇಟಸ್ನ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಚೆಕ್ ಮಾಡಿದ ತಕ್ಷಣ ಕೊನೆಯದಾಗಿ ಸ್ಟೆಪ್ 5ಅಲ್ಲಿ ಅಪ್ಲಿಕೇಶನ್ನ ಪ್ರಿಂಟೌಟ್ನ ತೆಗೆದುಕೊಂಡ್ಬಿಡಿ. ನೋಡಿ, ಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊನೆಯದಾಗಿ ನಿಮ್ಮದು ಒಂದು ಅಪ್ಲಿಕೇಶನ್ ID ಏನಿರುತ್ತೆ ಅದನ್ನು ಹಾಕೊಳ್ಳಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕೊಂಡು ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಏನಾದರೂ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಡೌನ್ಲೋಡ್ ಆಗಿಬಿಡುತ್ತೆ. PDF ಫಾರ್ಮೆಟ್ನಲ್ಲಿ ಅದು ಡೌನ್ಲೋಡ್ ಆಗುತ್ತೆ. ನಿಮ್ಮ ಒಂದು ಡೌನ್ಲೋಡ್ ಆಪ್ಷನ್ ಅಥವಾ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಅದನ್ನು ನೀವು ಪ್ರಿಂಟೌಟ್ನ ತೆಗೆದುಕೊಂಡು ಇಟ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ. ಏನಿಲ್ಲ, ನಾನ್ HK ಕಲ್ಯಾಣ ಕನ್ನಡದ ಏನು ಡಿಫ್ರೆನ್ಸ್ ಇಲ್ಲ, ಬಟ್ ಕಲ್ಯಾಣ ಕನ್ನಡದಲ್ಲಿ ಎರಡು ಸ್ವಲ್ಪ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಇದೆ. ಏನಾದರೂ ನಿಮಗೆ ಇದರಲ್ಲಿ ಸ್ಟೆಪ್ಸ್ಗಳು ಏನಾದರೂ ಗೊತ್ತಾಗ್ತಾ ಇಲ್ಲ ಅಂದರೆ ನಾನ್ HKದು ನಾನು ಏನು ವಿಡಿಯೋ ಮಾಡಿದ್ದೀನಿ ಅಲ್ಲಿ ಕರೆಕ್ಟಾಗಿ ನೀವು ಸಿಂಪಲಾಗಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಟ್ಟಿದ್ದೀನಿ, ಅದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಈ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳದ್ದು ಬೇರೆ ಸಪ್ರೇಟಾಗಿ ಲಿಂಕ್ ಇತ್ತು, ಅದಕ್ಕೆ ನಾನು ಇದನ್ನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಇದೆ ಅಂತ. ಈ ರೀತಿಯಾಗಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ಸನ್ನು ಹಾಕಿ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಆದಷ್ಟು ಜಾಯ್ನ್ ಆಗಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.